ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನನ್ನ ಮಗನ NICU ಜರ್ನಿ ಹೇಗಿತ್ತು, ಅದಾದ ನಂತರ ಅವನ ಮನೆಗೆ ಕರ್ಕೊಂಡು ಬಂದಮೇಲೆ ಅವನು ಹೇಗೆ ಡೆವಲಪ್ ಆದ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಹಾಗೆ ಅವನ್ನ ಯಾವ ರೀತಿಯಾಗಿ ಕೇರ್ ಮಾಡಬೇಕು, ಪ್ರೀಮೆಚೂರ್ ಮಕ್ಕಳನ್ನ ನಾವು ಮನೆಗೆ ಕರ್ಕೊಂಡು ಬಂದಾಗ ಯಾವ ರೀತಿಯಾಗಿ ಆ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋಂಥದ್ದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ ತುಮಕೂರಿನಲ್ಲಿ ನನ್ನ ಮಗ 1.5 ತಿಂಗಳು NICUನಲ್ಲಿ ಇದ್ದಂಥದ್ದು. ಸ್ಟಾರ್ಟಿಂಗ್ 1 ವಾರದವರೆಗೆ ವೆಂಟಿಲೇಷನ್ನಲ್ಲಿ ಇದ್ದ. ಅದಾದ ನಂತರ ಕಂಪ್ಲೀಟಾಗಿ 1 ತಿಂಗಳವರೆಗೆ ಆಕ್ಸಿಜನ್ನಲ್ಲಿ ಇದ್ದ. ಸೊ ಅದಾದ ನಂತರ ಒಂದು 15 ಡೇಸ್ ಅವನು ಆರಾಮಾಗಿ ಇದ್ದಂಥದ್ದು. ಸೊ ಅವನ ಬರ್ತ್ ವೆಯ್ಟು 880 ಗ್ರಾಮ್ಸು. 29 ವೀಕ್ಸಿಗೆ ಅವನ ಡೆಲಿವರಿ ಆಗಿದ್ದಂಥದ್ದು. ಆ ಒಂದು ಪ್ರೀಮೆಚ್ಯೂರ್ ಮಗುವನ್ನು ನೋಡ್ಕೊಳ್ಳೋ ಅಂಥದ್ದು ತುಂಬಾ ಕಷ್ಟ. ಹಾಸ್ಪಿಟಲ್ನಲ್ಲಿ ಇದ್ದಾಗ ಕೂಡ ಅಷ್ಟೇ ಪ್ರೀಮೆಚ್ಯೂರ್, ಅಷ್ಟು ತುಂಬಾ ಪ್ರೀಮೆಚ್ಯೂರ್. ಅದು 800 ಗ್ರಾಮ್ಸು 900 ಗ್ರಾಮ್ಸ್ ಬೇಬಿ ಅಂದಾಗ. ಸೊ ಅದಕ್ಕೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥದ್ದು, ಲೀಕೇಜ್ ಆಗುವಂಥದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುವಂಥದ್ದು, ಹಾರ್ಟಲ್ಲಿ ಹೋಲ್ ಆಗುವಂಥದ್ದು, ಈ ರೀತಿಯಾಗಿ ತುಂಬಾ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸದ್ಯಕ್ಕೆ ನನ್ನ ಮಗನಿಗೆ ಆ ಒಂದು ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಲಂಗ್ಸ್ ಮೆಚುರಿಟಿ ಇರಲಿಲ್ಲ ಅಷ್ಟೇ. ಸೊ ಅದು ಬಿಟ್ಟು ಅವನು ಎಲ್ಲ ರೀತಿಯಲ್ಲಿ ನಾರ್ಮಲ್ ಆಗಿದ್ದ. ಯೂರಿನ್ ಕರೆಕ್ಟಾಗಿ ಹೋಗ್ತಿತ್ತು, ಮೋಷನ್ ಕರೆಕ್ಟಾಗಿ ಹೋಗ್ತಿತ್ತು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗೆಯೇ NICUನಲ್ಲಿ ಇದ್ದಾಗ ಕೂಡ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಕೂಡ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅವ್ರು ಎಷ್ಟೇ ಕೇರ್ ಮಾಡಿದರೂ ಕೂಡ ಅಷ್ಟೇ. ಅಲ್ಲಿ ಯಾರನ್ನ ಕೂಡ ಅಲೋ ಮಾಡೋದಿಲ್ಲ. ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಹೋಗಿ ನೋಡಿಕೊಂಡು ಬರ್ತಾ ಇರ್ಬೋದು. ಅದು ಕೂಡ ಅವರು ಕೂಡ ತುಂಬ ಸಲ ಹೋಗಿ ಬರೋ ಹಾಗಿಲ್ಲ, ಆ ರೀತಿ ಇರುತ್ತೆ. ಆದರೆ ಕೂಡ ತುಂಬ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ NICUನಲ್ಲಿ ಇನ್ಫೆಕ್ಷನ್ ಆದರೆ ತುಂಬ ಬೇಗ ರಿಕವರಿ ಆಗೋದಿಲ್ಲ. ಅದು ಕೂಡ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಅಲ್ಲಿಂದ ಇನ್ಫೆಕ್ಷನ್ ಆದಾಗ ಮಗು ವೆಯ್ಟ್ ಗೇನ್ ಆಗೋದಿಲ್ಲ, ಮತ್ತು ಸ್ವಲ್ಪ ದಿನ ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ NICU ಜರ್ನಿ ತುಂಬ ಲೆಂತಿ ಆಗೋಗುತ್ತೆ, ತುಂಬ ಮುಂದೆ ಹೋಗುತ್ತೆ, ಈ ರೀತಿಯಾಗಿರೋವಂಥದ್ದು. ಸೊ ನನ್ನ ಮಗನಿಗೆ ಹೋಪ್ಫುಲಿ ಅದೇನೂ ಆಗಿರಲಿಲ್ಲ. ಸೊ ಅವನು ಚೆನ್ನಾಗಿದ್ದ. ಅವನು ಡಿಸ್ಚಾರ್ಜ್ ಆದಾಗ ಅವನ ವೆಯ್ಟು 1.5 kgs ಇತ್ತು. ಸೊ 1.5 ತಿಂಗಳಿಗೆ ಅವನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವನ ಮನೆಗೆ ಕರ್ಕೊಂಡು ಬಂದಮೇಲೆ ಕಂಪ್ಲೀಟಾಗಿ 8 ಮಂತ್ಸ್ವರೆಗೂ ಅವನಿಗೆ ಎದೆ ಹಾಲನ್ನು ಕೊಟ್ಟಿದ್ದೀವಿ, ಬ್ರೆಸ್ಟ್ ಫೀಡ್ ಮಾಡಿದ್ದೀನಿ. ಬೇರೆ ಯಾವುದೇ ಸೆರೆಲಾಕ್ ಆಗಿರ್ಬೋದು, ಸರಿ ಆಗಿರ್ಬೋದು, ಯಾವುದನ್ನು ಕೂಡ 8 ತಿಂಗಳವರೆಗೆ ಕೊಟ್ಟಿಲ್ಲ. 8 ತಿಂಗಳವರೆಗೆ ಕಂಪ್ಲೀಟಾಗಿ ಡೇ ಆ್ಯಂಡ್ ನೈಟ್ ಎವರಿ 2 ಅವರ್ಸ್ಗೊಂದು ಅವನಿಗೆ ಫೀಡಿಂಗನ್ನು ಮಾಡಬೇಕಾಗಿತ್ತು. ಯೋಚನೆ ಮಾಡಿ ಅದು ಎಷ್ಟು ಕಷ್ಟ ಅಂತ ಹೇಳಿ. ಒಂದು 3 ಮಂತ್ಸ್ವರೆಗೂ 2 ಅವರ್ಸ್ಗೊಂದು ಸಲ ಬ್ರೆಸ್ಟ್ ಫೀಡ್ ಮಾಡಿಸೋವಂಥದ್ದು ತುಂಬ ಕಷ್ಟ ಇರುತ್ತೆ, ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಎಲ್ರಿಗೂ ಕೂಡ. ಅದರಲ್ಲೂ ಕೂಡ ಪ್ರೀಮೆಚ್ಯೂರ್ ಬೇಬಿ ಯಾರೂ ಕೂಡ ತುಂಬ ಹೆಲ್ಪ್ ತಗೊಳ್ಳೋ ಹಾಗಿಲ್ಲ. ನಾನು ನಮ್ಮ ಅಮ್ಮನ್ನ ಕೂಡ ನನ್ನ ರೂಮಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ. ಸೊ ಅವರು ಕೂಡ ಅವ್ರ ಪಾಡಿಗೆ ಬೇರೆ ಕೆಲಸಗಳನ್ನ ಮಾಡಿಕೊಡ್ತಾಯಿದ್ರು. ನನಗೆ ಊಟ ತಿಂಡಿ ಆಗಿರ್ಬೋದು, ಏನು ಆಚೆ ಏನು ಹೆಲ್ಪ್ ಇದೆ ಅದನ್ನು ಮಾಡಿಕೊಡ್ತಾಯಿದ್ರು. ಮಗುವಿನ ಕಂಪ್ಲೀಟ್ ಕೇರನ್ನು ನಾನು 4 ಮಂತ್ಸ್ವರೆಗೆ ನಾನೇ ಮಾಡಿದ್ದೀನಿ. ಅವನ ಪ್ರತಿ ಡೈಪರ್ ಚೇಂಜ್ ಮಾಡೋವಂಥದ್ದಾಗಿರ್ಬೋದು ಅವನಿಗೆ. ಹಾಗೆಯೇ ಪ್ರೀಮೆಚ್ಯೂರ್ ಮಕ್ಕಳಿಗೆ ಆಗಲಿ, ನಾರ್ಮಲ್ ಮಕ್ಕಳಿಗೆ ಆಗಲಿ, ಟರ್ಮ್ ಬೇಬೀಸ್ಗೆ ಯಾವುದೇ ಕಾರಣಕ್ಕೂ ನೈಟ್ ಫುಲ್ಲು ಡೇ ಫುಲ್ಲು ಡೈಪರನ್ನು ಹಾಕೋವಂಥದ್ದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಉಪಯೋಗಿಸಿ ಅಂತ ಹೇಳ್ತೀವಿ. ತುಂಬಾ ರ್ಯಾಷಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಕೂಡ ಇನ್ಫೆಕ್ಷನ್ ಕೂಡ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಒಂದು 3 ಮಂತ್ಸ್ ಆದಾಗ 2 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಅವನು ಸ್ವಲ್ಪ ಕೂಡ ಫಿಸಿಕಲಿ ವೆಯ್ಟ್ ಗೇನ್ ಆಗ್ತಾ ಇದ್ದ. ಬಟ್ ನೋಡೋದಕ್ಕೆ ದಪ್ಪ ಅಂತೂ ಕಾಣ್ತಾನೆ ಇರಲಿಲ್ಲ, ತುಂಬಾ ಸಣ್ಣ ಇದ್ದ. ಹಾಗೆಯೇ ಆ ಮಗುನ ಹ್ಯಾಂಡಲ್ ಮಾಡೋದು ಕೂಡ ತುಂಬ ಕಷ್ಟ ಆಯಿತು. ಸೊ ಈವನ್ ಸ್ನಾನ ಮಾಡಿಸ್ಬೇಕು ಅಂತಂದರೆ ಕೂಡ ಅದನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ನಂಗೆ ಭಯ ಆಗೋದು ಮಗುನ, ಅಷ್ಟು ಸಣ್ಣ ಇರ್ತಿತ್ತು. ಬಟ್ ಏನಂದರೆ ನನ್ನ ಮಗ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಒಂದಿನ ಕೂಡ ಹತ್ತಿಲ್ಲ. ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಇವತ್ತಿನವರೆಗೂ ಯಾರು ಕೂಡ ಬೇರೆಯವರು ಸ್ನಾನ ಮಾಡಿಸಿಲ್ಲ ಅವನಿಗೆ. ನಮ್ಮಮ್ಮ ಕೂಡ ಸ್ನಾನ ಮಾಡಿಸಿಲ್ಲ. ಹಾಗೆಯೇ ಆ ಮಗುನ
ನಾರ್ಮಲ್ ಟರ್ಮ್ ಬೇಬೀಸ್ನ ಎಲ್ಲ ಕಾಲ ಮೇಲೆ ಹಾಕ್ಕೊಂಡು ಎಲ್ಲ ಉಲ್ಟಾ ಎಲ್ಲ ಮಾಡಿ ತಲೆಗೆ ಸ್ನಾನ ಮಾಡಿಸೋವಂಥದ್ದು ಆ ರೀತಿಯಾಗಿ ನಾನು ಮಾಡಿಸಿಲ್ಲ. ಕೈನಲ್ಲೇ ಈ ರೀತಿಯಾಗಿ ಹಿಡ್ಕೊಂಡು ತಲೆಯನ್ನು ಸ್ನಾನ ಮಾಡಿಸೋವಂಥದ್ದಾಗಿರ್ಬೋದು, ನಿಧಾನವಾಗಿ ಈ ರೀತಿಯೇ ಮಾಡಿದ್ದೀನಿ ನಾನು. ಹಾಗೆ ಸಾಂಬ್ರಾಣಿ ಹೊಗೆ ಈ ರೀತಿ ಎಲ್ಲ ಹಾಕುವಂಥದ್ದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೆ, ಕಫ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇರಲಿಲ್ಲ. ಸೊ ಮಗುವಿಗೆ ಹರಳೆಣ್ಣೆನ ಹಚ್ಚುವಂಥದ್ದು, ಕಂಪ್ಲೀಟಾಗಿ ಹರಳೆಣ್ಣೆನ ಒಂದು 6 ಮಂತ್ಸ್ವರೆಗೂ ಅವಾಯ್ಡ್ ಮಾಡಿದ್ದೆ. ಹರಳೆಣ್ಣೆನ ಟಚ್ ಕೂಡ ಮಾಡಿಸಿರಲಿಲ್ಲ. ಬಾಡಿಗೆ ಯಾವ ಒಂದು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೆ ಬಾಡಿ ಮಸಾಜ್ಗೆ ಅಂತಂದರೆ ಆಲಿವ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್. ಯಾಕಂದರೆ ಅವನು ಕಂಪ್ಲೀಟಾಗಿ ಹೀಟ್ ಆಗಿರಬೇಕು, ಅವ್ನ ಬಾಡಿ ಕೋಲ್ಡ್ ಆಗೋಗಿಲ್ಲ. ಸೊ ಹಾಗಾಗಿ ಆಲಿವ್ ಆಯಿಲ್ ಅಥವಾ ಕೊಕೊನಟ್ ಆಯಿಲು, ಬಾದಾಮ್ ಆಯಿಲ್ ಇದಿಷ್ಟನ್ನು ಅಪ್ಲೈ ಮಾಡ್ತಾಯಿದ್ದೆ. ಜೆಂಟಲಾಗಿ ಮಸಾಜ್ ಮಾಡ್ತಾಯಿದ್ದೆ, ತುಂಬ ರಫ್ ಆಗಿ ಮಾಡ್ತಾ ಇರಲಿಲ್ಲ. ಹಾಗೆಯೇ ತಲೆಗೆ ಕೂಡ ಅಷ್ಟೇ, ತಲೆಗೆ ಕೂಡ ಆಲಿವ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೆ ಅಥವಾ ಕೊಕೊನಟ್ ಆಯಿಲ್ ಇಷ್ಟೇ. ಯಾವ ಒಂದು ಶಾಂಪೂನ ಯೂಸ್ ಮಾಡ್ತಾಯಿದ್ದೆ ಅಂದರೆ ಸ್ಪೂ ಅನ್ನೋವಂಥ ಶಾಂಪೂನ, ಒಂದು ಸ್ವಲ್ಪ ಅಲರ್ಜಿ ಆಗಿತ್ತು ತಲೆನಲ್ಲಿ, ಹಾಗಾಗಿ ಸ್ಪೂ ಅನ್ನೋ ಶಾಂಪೂನ ಯೂಸ್ ಮಾಡ್ತಾಯಿದ್ದೆ. ಅದಾದ ನಂತರ ಅದೆಲ್ಲ ಕ್ಲಿಯರ್ ಆದಮೇಲೆ ಜಾನ್ಸನ್ಸ್ ಬೇಬಿ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ಸೋಪು ಸೆಬಾಮೆಡ್, ಜಾನ್ಸನ್ಸ್ ಬೇಬಿ ಅಥವಾ ಡವ್, ಈ ಮೂರಲ್ಲಿ ಒಂದನ್ನು ಉಪಯೋಗಿಸ್ತಾ ಇದ್ದೆ. ಸೊ ತಿಂಗಳಿಗೆ ಒಂದು ಸಲ, 3 ಮಂತ್ಸ್ ಆದಮೇಲೆ ತಿಂಗಳಿಗೆ ಒಂದು ಸಲ ಬೇವಿನ ಸೊಪ್ಪನ್ನು ಬಿಸಿನೀರಿಗೆ ಹಾಕಿ ಸ್ನಾನವನ್ನು ಮಾಡಿಸ್ತಾ ಇದ್ದೆ, ಯಾವುದೇ ರೀತಿಯಾದಂಥ ಅಲರ್ಜೀಸ್ ಆಗಬಾರ್ದು ಅಂತ ಹೇಳಿ. ಹಾಗೆ ಬಾಡಿ ಲೋಷನ್ ಯಾವುದು ಕೂಡ ಉಪಯೋಗಿಸ್ತಾ ಇರಲಿಲ್ಲ. ಸೆಟಾಪಿಲ್ ಅನ್ನುವಂಥ ಲೋಷನನ್ನು ಏನಾದರೂ ಅಲರ್ಜೀಸ್ ಆಗಿದ್ದರೆ ಮಾತ್ರ ಉಪಯೋಗಿಸ್ತಾ ಇದ್ದೆ. ಸೊ ಡೈಲಿ ಕೂಡ ಏನೂ ಉಪಯೋಗಿಸ್ತಾ ಇರಲಿಲ್ಲ ಅದನ್ನು. ಸೊ ರ್ಯಾಶ್ ಬೇಬಿಗೆ ಡೈಪರಿಂದ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಬಟ್ಟೆನೇ ಕೂಡ ತುಂಬ ವೆಟ್ಟಾಗಿದ್ದಾಗ ರ್ಯಾಷಸ್ ಆಗೋವಂಥ ಚಾನ್ಸಸ್ ಇತ್ತು. ಆಗ ನಾನು ಹಿಮಾಲಯ ರ್ಯಾಶ್ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೆ. ಹಾಗೆ ಇನ್ನೊಂದು ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೆ ಫಸ್ಟು, ಅದು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಹಿಮಾಲಯ ರ್ಯಾಶ್ ಕ್ರೀಮ್ಗೆ ಚೇಂಜ್ ಆದೆ. ಸೊ ಅದು ತುಂಬಾ ಚೆನ್ನಾಗಿದೆ, ಕ್ವಿಕ್ಕಾಗಿ ಎಲ್ಲ ಅಲರ್ಜೀಸ್, ಡೈಪರ್ ರ್ಯಾಷಸ್ಸು ಹೋಗುತ್ತೆ. ಸೊ ಅದನ್ನು ಉಪಯೋಗಿಸ್ತಾ ಇದ್ದೆ. ಸೊ ಮಗುಗೆ 8 ಮಂತ್ಸ್ ಆದಮೇಲೆ ನಾನು ಸರಿಯನ್ನು ಕೊಟ್ಟಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ರಾಗಿ ಸರಿ. ಡಾಕ್ಟರ್ ಕೂಡ ಹೇಳಿದ್ದು ರಾಗಿ ಸರಿನೇ ಸ್ಟಾರ್ಟ್ ಮಾಡಬೇಕು, 1 ಅಥವಾ 2 ಮಂತ್ಸ್ವರೆಗೂ ರಾಗಿ ಸರಿನಲ್ಲೇ ಇರಬೇಕು. ಅದಾದ ನಂತರ ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಕ್ಕಿ ಸರಿ ಆಗಿರ್ಬೋದು, ಬೇರೆ ಎಲ್ಲ ರೀತಿಯಾದಂಥ ಸರಿಗಳನ್ನ ತಿನ್ನಿಸ್ಬೋದು ಅಂತ ಹೇಳಿ ಸೆರೆಲಾಕನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೆ ಹೇಳಿದರು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಇನ್ನೊಂದು ಏನಂದರೆ ಪೌಡರ್ ಮಿಲ್ಕ್, ಏನು ಫಾರ್ಮುಲಾ ಮಿಲ್ಕ್ ಇದೆ, ಅದು ನನಗೆ ಅಗತ್ಯ ಇತ್ತು. ಯಾಕಂದರೆ ಸ್ವಲ್ಪ ಅವನಿಗೆ ನೈಟ್ ಟೈಮ್ ನನಗೆ ಕೂಡ ರೆಸ್ಟ್ ಬೇಕಿತ್ತು ಸ್ವಲ್ಪ ಹೊತ್ತು. ಸೊ ಯಾವಾಗಾದರೂ 1 ಟೈಮ್ ನೈಟಲ್ಲಿ ಫಾರ್ಮುಲಾ ಮಿಲ್ಕನ್ನು ಉಪಯೋಗಿಸ್ತಾ ಇದ್ದೆ. ಕೆಲವೊಂದು ಸಲ ಹಾಲು ಕಡಿಮೆ ಬರ್ತಾಯಿತ್ತು, ಆ ಟೈಮಲ್ಲಿ ಕೂಡ ಬೇಕಾಗಿತ್ತು. ಯಾಕಂದರೆ ಅವನಿಗೆ ಎವರಿ 2 ಅವರ್ಸು ಫೀಡಿಂಗ್ ಅಗತ್ಯ ತುಂಬಾ ಇತ್ತು. ಸೊ ಹಾಗಾಗಿ ಫಾರ್ಮುಲಾ ಮಿಲ್ಕು ನ್ಯಾನ್ ಎಕ್ಸೆಲ್ಲಾ ಪ್ರೋ ಸ್ಟೇಜ್ 1 ಅನ್ನುವಂಥದ್ದು 6 ಮಂತ್ಸ್ವರೆಗೂ ಉಪಯೋಗಿಸಿದೆ. ಸ್ಟೇಜ್ 2 ನ್ಯಾನ್ ಎಕ್ಸೆಲ್ಲಾ ಪ್ರೋ ಸ್ಟೇಜ್ 2 ಅನ್ನೋಂಥದ್ದನ್ನ ಅಪ್ ಟು 1 ಇಯರ್ವರೆಗೂ ಯೂಸ್ ಮಾಡ್ಬೋದು. ನಾನು ಒಂದು 8 ಮಂತ್ಸ್ವರೆಗೂ ಉಪಯೋಗಿಸಿದೆ ಅನಿಸುತ್ತೆ, ಅಷ್ಟೇ. ಅದಾದ ನಂತರ ಸ್ಟಾಪ್ ಮಾಡಿದೆ. ಸೊ ಇದಿಷ್ಟು. ಅವನು ಕಂಪ್ಲೀಟಾಗಿ ವೆಯ್ಟ್ ಗೇನ್ ಆಗ್ತಾನೆ ಇದ್ದ. ಸೊ 6 ಮಂತ್ಸ್ 7 ಮಂತ್ಸ್ವರೆಗೂ 6 ಮಂತ್ಸ್ವರೆಗೂ ವೆಯ್ಟ್ ಗೇನ್ ಚೆನ್ನಾಗೇ ಆದ. 6 ಮಂತ್ಸ್ ಆದ ನಂತರ ವೆಯ್ಟ್ ಗೇನ್ ಅಲ್ಲೇ ಸ್ಟ್ರಕ್ ಆಯಿತು, ಒಂದು 4.5 kg ಉಳ್ಕೊಂಬಿಟ್ಟ. ಸೊ ಬೇಗ ವೆಯ್ಟ್ ಗೇನ್ ಆಗ್ತಾ ಇಲ್ಲ. ಪ್ರಿಮೇಚೂರ್ ಮಕ್ಕಳೇ ಹೀಗೆ ಒಂದು 2 ಇಯರ್ಸ್ವರೆಗೂ ಕೂಡ ತುಂಬ ವೆಯ್ಟ್ ಗೇನ್ ಆಗೋದಿಲ್ಲ ಅಂತ ಹೇಳಿದ್ರು ಕೇಳಿದಾಗ. ಹಾಗೆ ಅದಾದ ನಂತರ ಕೂಡ ಅವನು ನೀರನ್ನು ಜಾಸ್ತಿ ಕುಡಿತಾ ಇರಲಿಲ್ಲ. ಅವನಿಗೆ ಫೋರ್ಸ್ಫುಲಿ ನಾವು ಏನನ್ನು ಕೂಡ ತಿನ್ನಿಸೋ ಹಾಗಿಲ್ಲ, ಏನನ್ನು ಕೂಡ ಮಾಡೋ ಹಾಗಿಲ್ಲ. ಅವನಿಗೆ ವ್ಯಾಕ್ಸಿನೇಷನ್ಸ್ನ ಕೂಡ ನಾವು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ, ಎಲ್ಲಿ NICUನಲ್ಲಿದ್ದ ಅಲ್ಲಿನೇ ಹಾಕಿಸ್ತಾ ಇದ್ವಿ. ಸೊ ಕಂಪ್ಲೀಟಾಗಿ 1 ಇಯರ್ವರೆಗೂ ಕೂಡ ಅಲ್ಲಿನೇ ಅದೇ ಹಾಸ್ಪಿಟಲ್ನಲ್ಲಿನೇ ನಾವು ಹಾಕ್ಸಿದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಯಾವುದೇ ವ್ಯಾಕ್ಸಿನೇಷನ್ಸ್ನ ಹಾಕ್ಸಿಲ್ಲ. ಯಾಕಂದರೆ ಅವರು ಯಾವ ರೀತಿಯಾಗಿ ಅದನ್ನು ಹಾಕ್ತಾಯಿದ್ರು ಅಂದರೆ ಮಗು 2 kg ಆದಾಗಿಂದ ಅವನು ಹುಟ್ಟಿದ ಅನ್ನೋ ಲೆಕ್ಕಕ್ಕೆ ಅವರು ಹಾಕ್ತಾಯಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಆ ರೀತಿಯಾಗಿ ಅವರು ಅದನ್ನು ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಹಾಕಿಸ್ಲಿಲ್ಲ. ಹಾಗೆಯೇ ಮಗುಗೆ ಅವನು ಒಂದು 2.5 kg ಆಗೋವರೆಗೂ ಒಳ್ಳೆನಲ್ಲಿ ಅವನಿಗೆ ಹಾಲನ್ನು ಕುಡಿಸ್ತಾ ಇದ್ವಿ.
ಹಾಗೆ ಅವನ್ನ ಫುಲ್ ಕಂಪ್ಲೀಟಾಗಿ ಮನೆಯಲ್ಲಿ ಕರ್ಕೊಂಡು ಬಂದಾಗ 1 ಇಯರ್ವರೆಗೂ ನಾವು ತುಂಬಾ ಬೆಚ್ಚಗೆ ಇಡಬೇಕು ಮಗುವನ್ನು. ಬರೀ ಮೈನಲ್ಲಿ ಮಲಗಿಸೋವಂಥದ್ದು, ಬಟ್ಟೆ ಇಲ್ಲದೆ ಇರೋ ಥರ ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ, ಕೋಲ್ಡ್ ಆಗೋ ಹಾಗಿಲ್ಲ, ತುಂಬಾ ಕಾಯಿಲೆ ಬಿಡೋವಂಥ ಚಾನ್ಸಸ್ ಇರುತ್ತೆ. ಸೊ ನನ್ನ ಮಗನಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋದಿಲ್ಲ. ಈ ರೀತಿಯಾದಂಥ ಪ್ರೀಮೆಚ್ಯೂರ್ ಮಕ್ಕಳಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸ್ಪೀಚ್ ಮಾತಾಡೋದಕ್ಕೆ ತೊಂದರೆ ಆಗೋವಂಥದ್ದಾಗಿರ್ಬೋದು, ಕತ್ತು ನಿಲ್ಲದೆ ಇರೋವಂಥದ್ದಾಗಿರ್ಬೋದು, ನರಗಳ ವೀಕ್ನೆಸ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾಗೆಯೇ ಆಟಿಸಮ್ ಅನ್ನುವಂಥದ್ದು ಅದು ಕೂಡ ಒಂದು ಪ್ರಾಬ್ಲಮ್ಮೇ. ಮಗು ಯಾವುದೇ ಎಲ್ಲ ಮಕ್ಕಳ ಜೊತೆ ಸೇರೋವಂಥದ್ದಾಗಿರೋದಿಲ್ಲ. ಯಾವುದಾದ್ರೂ ಒಬ್ಬರ ಜೊತೆನೇ ಜಾಸ್ತಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಳೋವಂಥದ್ದು, ಯಾವುದಾದ್ರೂ ಒಂದು ವಸ್ತುವಿನ ಜೊತೆಯಲ್ಲೇ ಜಾಸ್ತಿ ಆಟ ಆಡುವಂಥದ್ದು. ಸೊ ಆ ರೀತಿಯಾಗಿ ಇರೋವಂಥದ್ದು ಸಿಮ್ಟಮ್ಸ್ನೆಲ್ಲ ಆಟಿಸಮ್ ಅಂತ ಕರೀತಾರೆ. ನನ್ನ ಮಗನಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಕಂಪ್ಲೀಟ್ಲಿ ಹೆಲ್ದಿ ಆಗಿದ್ದ. ಹಾಗೆ ಯಾವತ್ತೂ ಕೂಡ ಡಿಸ್ಚಾರ್ಜ್ ಆದಾಗಿಂದ ಮತ್ತೆ ಹಾಸ್ಪಿಟಲ್ಗೆ ತುಂಬ ಸೀರಿಯಸ್ ಆಗಿ ಹೋಗಿಲ್ಲ. ಯಾವುದೇ ಕಾಯಿಲೆಗಳು ಕೂಡ ಬಂದಿಲ್ಲ. ಸಣ್ಣ ಪುಟ್ಟ ಕೆಮ್ಮು, ನೆಗಡಿ ಈ ರೀತಿಯಾಗಿ ಅಷ್ಟೇ ಆಗಿರುವಂಥದ್ದು. ಇವಾಗ ಅಟ್ ಪ್ರೆಸೆಂಟ್ 1 ಇಯರ್ಗೆ ಅವನು 7 kgs ಆಗಿದ್ದ. ನಾರ್ಮಲ್ ಆಗಿ ಬೇರೆ ಮಕ್ಕಳು ಒಂದು 9-10 kgs ಇರ್ತವೆ ಅಷ್ಟೇ. ಸೊ ಇವನು 7 kgs ಇದ್ದ. ಹೆಲ್ದಿ ವೆಯ್ಟ್ ಗೇನ್ ಆಗಿದ್ದಾನೆ ಅಂತ ಹೇಳಿದ್ರು. ಸೊ ಇದಿಷ್ಟು ನನ್ನ ಮಗನ ಒಂದು ಜರ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.